ಏಳು ಕೆಟ್ಟವನು ಇಂದ್ರ, ಏಳು ಕೆಟ್ಟವನು ಹರಿಶ್ಚಂದ್ರ, ಮುಟ್ಟು ಕೆಟ್ಟವನು ರಾವಣ, ಮುಟ್ಟಿದ ಕೆಟ್ಟವನು ದುರ್ಯೋಧನ. ನೀನು ಏನು ಮಾಡಿದರು ಈ ಪ್ರಪಂಚ ಮಾತ್ರ ನಿನ್ನ ಕೆಟ್ಟವನು ಮಾತ್ರ ಬಿಡುವುದಿಲ್ಲ. ಅದಕ್ಕೆ ಯಾರು ಗುರುಗಳು ಈ ಧನರಾಜನ ಪುಸ್ತಕದಲ್ಲಿ ಭಂಡಾರಿ, ಭಂಡಾರಿ, ವಿಷಯ ಹೇಳ್ರಿ. ನನ್ನ ಆತ್ಮ ಮಿತ್ರ ವಿರಾಜ್ ಇನ್ನೂ ಬರಲಿಲ್ಲ, ತುಂಬಾ ಲೇಟ್ ಆಯ್ತು. ಯಾಕೆ? ಕುರುಕ್ಷೇತ್ರ ಶ್ರೀಕೃಷ್ಣ ಪ್ರತ್ಯಕ್ಷ ಆಗಿ ಎತ್ತಾಗ ಬಂದ್ರಿ ವಿರಾಜಪ್ಪ. ವೆಲ್ಕಮ್ ಈ ಮನವನ ಅರಮನೆಗೆ. ಹೃದಯ ಪೂರ್ವಕವಾದ ಧನ್ಯವಾದ. ಎಲ್ಲರೂ ಸಂತೋಷ ತಾನೆ? ಎಲ್ಲರೂ ಕ್ಷೇಮ. ವಿರಾಜ್ ಈತ ಭಂಡಾರಿ ಅಂತ ಲೆಕ್ಕದಲ್ಲಿ ಪಕ್ಕ. ನಮಸ್ಕಾರ ರೇ ಗೆಳೆಯರ. ನಮಸ್ಕಾರ ಭಂಡಾರಿ, ನಮಸ್ಕಾರ. ಧನರಾಜ್ ಮನೆಗೆ ಬಂದು ಹೇಳಿದ ಕಾರಣ ಏನಿಲ್ಲ ವಿರಾಜ್, ನೀವು ನೋಡಿ ತುಂಬಾ ದಿನಗಳಾಯ್ತಲ್ಲ, ಅದಕ್ಕೆ ನೋಡ್ಬೇಕಂತ ಅನಿಸಿತು, ಅದಕ್ಕೆ ಕರೆಸಿದೆ. ಯಾಕಮ್ಮ ತಂಗಿ, ಕಣ್ಣಲ್ಲಿ ಕೋಪ, ದೇಹದಲ್ಲಿ ತಾಪ. ಅಣ್ಣ, ಅವನು ಯಾವನೋ ಬಡ ಬೇಕಾರಿ ವಿಶ್ವಕಂಡ ಅವನ ದಾರಿಯಲ್ಲಿ ನನ್ನ ಮಾನ ಮರೆತನ ಹಾದು ಮಾಡಿದ್ದಾನ. ಏನು ನೀವು ಗರ್ಭ ಶ್ರೀಮಂತ ಧನರಾಜ ತಂಗಿಯನ್ನು ಗೊತ್ತಿಟ್ಟು ನೀನು ಅವು ಮಾಡಬೇಕಿದ್ದಾನ? ಅಣ್ಣ, ಅದು ನನ್ನ ತಂಗಿಯನ್ನು ಗೊತ್ತಿತ್ತು. ಅವನು ಮೈ ಚಂದ ಸುಲಿಸಿ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡೋವರೆಗೂ ನನ್ನ ಮನಸ್ಸಾತಿಗೆ ಶಾಂತಿನೇ ಇಲ್ಲ ಅಣ್ಣ. ಧನಲಕ್ಷ್ಮಿ, ದೇಹ ಯಾವುದಾದರೂ ಪ್ರಾಣ ಒಂದೇ ಅಮ್ಮ. ನಿನ್ನ ಕಣ್ಣಲ್ಲಿ ನೀರು ಹರಿಸಿದವನು ಅವನು ರಕ್ತ ಹರಿಸಿದೆ ನಿನ್ನ ಅಣ್ಣನ ಗುರಿ. ಧನರಾಜ, ಈಗ ಅವನು ಯಾರೆಂದು ಅವನ ರುಂಡ ತಂದು ನಿನ್ನ ಕಾಲಲ್ಲಿ ಇಡುತ್ತೇನೆ. ನೀವೇಂತ ತಿಳಿಸಕ್ ಹೋಗ್ಬೇಡ್ರಿ. ನಮ್ ಧನ್ಯವಾದ ಅದರ ಅವ್ರನ್ನ ಪಾತಾಳಕ್ಕೆ ಹೋಗ್ಬಿಡ್ತಾರೆ. ಅವರ ವಿಚಾರ ಬಿಡಕ್ ಹೋಗ್ಬೇಡ್ರಿ ನೀವು. ಹೋಗಮ್ಮ ತಂಗಿ, ಇದರ ಬಗ್ಗೆ ನೀ ಏನ್ ಚಿಂತಿಸಿಕೊಳ್ಳಬೇಡ, ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಹಲೋ ವಿರಾಟ್. ವಿರಾಜ್ ಅಂತ. ಧನಲಕ್ಷ್ಮಿ, ಈತ ನನ್ನ ಗೆಳೆಯ ವಿರಾಜ್ ಅಂತ, ಬೆಸ್ಟ್ ಕ್ಲೋಸ್ ಫ್ರೆಂಡ್. ಹಲೋ ವಿರಾಟ್, ತುಂಬಾ ಥ್ಯಾಂಕ್ಸ್. ಹಲೋ. ಏನು ರೂಪ ಲಾವಣ್ಯ, ಇದು ಬಂಗಾರದ ಜಿಂಕೆ. ನೋಡಿದರೆ ನೋಡ್ತಾನು ನಿಲ್ಲಬೇಕನ್ಸುತ್ತದೆ ನನ್ನ ಮನಸ್ಸಿನಲ್ಲಿ.
ಯಪ್ಪ ದನಿ ಯುವರಾಜ ನಮ್ಮ ಅಮ್ಮ ಅವ್ರ ಕೈ ಹಿಡಿದ ಏನ್ರ ಮೈಯ ಕರೆಂಟ್ ಪಾಸ್ ಆತನ ಧನಲಕ್ಷ್ಮಿ ಹೊಳೆ ಹೋಗಿ ರೆಸ್ಟ್ ತೆಗೆದುಕೋಮ್ಮ. ಸರಿ ಅಣ್ಣ. ಧನರಾಜ್, ನಾನಿನ್ನು ಬರುತ್ತೇನೆ. ನಿಲ್ಲು ವಿರಾಜ್, ನಿಲ್ಲು. ನಿನಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿರುವೆ. ಹಾಗೆ ಹೋಗುದಾ? ನೋಡ್ ನೋಡ್, ಅದು ಯಾವ ಪಾರ್ಟಿ ಧನರಾಜ್? ಮದು ಪಾದ ರಸದೋತ್ಸವ ಪಾರ್ಟಿ. ಅಷ್ಟೇ ಇಲ್ರಿ ದನಿಯರ, ಬೆಳಗಾವಿಲಿಂತ ಬೆಂಕಿಲಾತನ ಕರ್ಸಾಕುಂತಿ, ಅದು ಫುಲ್ ಹವಾದಾಗ ಐತೆ. ಹಾ ಬಳ್ಳಾರಿ, ನೀನ್ ಡ್ಯಾನ್ಸರ್ ಬರೆಯುವವರೆಗೂ ನೀನು ಡಿಕ್ಷನ್ ರೆಡಿ ಮಾಡು. ಆಯ್ತ್ರಿ ದನಿಯರ, ಬೆಳಗಾವಿಲಿಂತ ಕಾಜುನ ತೋರ್ನ. ಧನರಾಜ್, ನಾನಿನ್ನು ಬರುತ್ತೇನೆ. ಹೋಗು ಹೋಗು ವಿರಾಜ್, ಹೋಗು. ಒಂದು ಕಲ್ಲಿಗೆ ಎರಡು ಹಕ್ಕಿಗಳು. ವಿಶ್ವ ಮತ್ತು ಈ ರಾಜ ನಿಮ್ಮಿಬ್ಬರ ಕದನಲ್ಲಿ ಕಾಳಗ ಹಚ್ಚಿ ನಿಮ್ಮಿಬ್ಬರನ್ನು ಒಬ್ಬರನ್ನು ಹೆಳಗೆಳಿದ ಈ ಧನರಾಜನ ಕಾಲಸ್ಥಾನ. ದನಿಯರ, ನಿಮ್ ಮನ್ಯಾಗ ಎಷ್ಟು ವರ್ಷ ಆತ್ರಿ ನಾ ಕೆಲಸ ಮಾಡಾಕಂತ ಅಂತೀನಿ. ಯಾಕೆ ಬಳ್ಳಾರಿ? ನಿಮ್ ಅರ್ಥ ಮಾಡ್ಕೊಳಕಾವಲ್ ದನಿಯರ. ನಿಮ್ ಅರ್ಥ ಮಾಡ್ಕೋಬೇಕಂದ್ರೆ ನಾ ಅರ್ಧ ತಲೆ ಕೂಲನ ಹೋಗ್ಯಾವ. ಅರ್ಥ ಆಗಬೇಕಾದ್ರೆ 10 ಜನ್ಮ ಎತ್ತಿ ಬರಬೇಕು.